ಈ ಸಿದ್ದರಾಮಯ್ಯರ ಹಿಂಬಾಲಕರನ್ನೋದು. ಅದಕ್ಕಾಗಿ ಈ ನಮ್ಮ ಸಿದ್ದರಾಮಯ್ಯರ ಫಾಲೋವರ್ಸು ಇದನ್ನು ಹೇಗಾದ್ರೂ ಮತ್ತೆ ತಡಿಬೇಕಪ್ಪ, ಇದು ಮಾಡಿ ಕೂಡುದು. ಯಾಕಂದರೆ ಡಿ ಕೆ ಶಿ ಅವರು ಒಮ್ಮೆ ಆದರೆ ಹೇಳ್ತಿಲ್ಲ, ಈಗಾಗಲೇ ಆಲ್ರೆಡಿ ಮುಂದಿನ ದಿನಗಳಲ್ಲಿ ಕಂಟಿನ್ಯೂಸ್ ಆಗಿ ಹೋಗ್ತಾರೆ. ಮತ್ತು ರಾಜಕೀಯ ಚತುರರಿದ್ದಾರೆ, ಇವತ್ತಿನ ರಾಜಕೀಯ ಏನು ಬೇಕು ಎಲ್ಲ ಇದ್ದಾವೆ ಅವರಲ್ಲೇ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಒಂದು ಅವರಲ್ಲಿ ಏನು ದೋಷ ಅದಪ್ಪ ಅಂತಂದ್ರೆ ಈಗಾಗಲೇ CBI ಇನ್ನುಳಿದವರು ಬೆನ್ನತ್ತಿದ್ದಾರೆ ಅವ್ರ ಆಸ್ತಿ ಗಳಿಕೆಗೆ. ಈಗ ಅದು ಸ್ವಲ್ಪ BJPಗೆ ಇದಂಥವ್ರು ಅದನ್ನು ದಾಳಿ ಮಾಡಿಸಿ ಇವ್ರಿಗೆ ತೊಂದರೆ ಕೊಡ್ಬೋದು ಅಂತ ಆ ಕಾರಣವನ್ನು ಮುಂದಿಟ್ಟು ಇವ್ರಿಗೆ ನೀವು ಮಾಡಿದರೆ ಒಂದಿನ ಸಪೋಸ್ ಇವೆಲ್ಲ ತೊಂದರೆ ಆಗಿ ಮುಂದಿನ 2028ರಲ್ಲೇ ಒಬ್ಬ ಭ್ರಷ್ಟ ಮುಖ್ಯಮಂತ್ರಿ ವಿರುದ್ಧ ಹೋರಾಟ ನಡೆಯುವಂಥ ಒಂದು ಸಾಧ್ಯತೆಗಳಿದ್ದಾವೆ ಸಹಿತ ಬಿಂಬಿಸುವಂಥ ಕೆಲಸಗಳು ಆಗ್ತಾ ಇದ್ದಾವಂತ ಸುದ್ದಿಗಳು ಬರ್ತಾ ಇದ್ದಾವೆ. ಅದು ಎಷ್ಟು ಸತ್ಯ ಸುಳ್ಳು ಗೊತ್ತಿಲ್ಲ. ಬಟ್ ಡಿ ಕೆ ಶಿವಕುಮಾರ್ ಮೇಲೆ ನಮ್ಮ BJP ನಾಯಕರಿಗೆ, ಅದರಲ್ಲೂ ಕರ್ನಾಟಕದಲ್ಲಿ ಒಮ್ಮೆ ಡಿ ಕೆ ಶಿ ಅವರು ಮುಖ್ಯಮಂತ್ರಿ ಮಾಡಿದರೆ ಇವೆಲ್ಲ ED CBI ಮತ್ತಷ್ಟು ಚುರುಕುಗೊಂಡ ಡಿ ಕೆ ಶಿ ಅವ್ರಿಗೆ ತೊಂದರೆ ಕೊಡೋದು ಅಷ್ಟಲ್ಲ, ಕಾಂಗ್ರೆಸ್ನ ಸಹಿತ ಅಧಪತನ ಮಾಡೋ ಸಾಧ್ಯತೆಗಳಿದ್ದಾವೆ ಅನ್ನುವಂಥ ಮನವರಿಕೆ ಮಾಡಿಕೊಡ್ತಾ ಇದ್ದಾರೆ ಅನ್ನುವಂಥ ಸಾಧ್ಯತೆಗಳು ಅಥವಾ ಸಾಧ್ಯತೆಗಳು ಇಲ್ಲಿ ಹೆಚ್ಚಾಗ್ತಾ ಇದ್ದಾವೆ, ಚರ್ಚೆ ನಡೀತಾ ಇದೆ ಅನ್ನೋಂಥ ಮಾತುಗಳಿದ್ದಾವೆ. ಅದು ಎಷ್ಟು ಸತ್ಯರು ಎಷ್ಟು ಸುಳ್ಳು ಗೊತ್ತಿಲ್ಲ. ಯಾಕೆ ತೆರೆಯ ಮರೆಯಲ್ಲಿ ಏನು ನಡೀತದೆ ಏನಿಲ್ಲ ಅನ್ನೋದನ್ನು ನಾವು ಊಹಿಸ್ಬೋದು, ಇನ್ನೊಬ್ರು ಹೇಳ್ಬೋದು. ಆದರೆ ಈ ಎಲ್ಲ ನೆಲೆಗಟ್ಟಿನಲ್ಲೇ ಇವತ್ತು ಗುಪ್ತ ಸಭೆಗಳು ಅಲ್ಲಲ್ಲಿ ನಡೆಯುತ್ತಾ ಇರುವುದು. ಅದರಲ್ಲೂ ತಮ್ಮ ಖಾಸಗಿ ಕಾರಣಲ್ಲೇ ಸಿದ್ದರಾಮಯ್ಯನವ್ರು ಹೋಗಿ ತಮ್ಮ ಆತ್ಮೀಯರನ್ನು ಭೇಟಿ ಆಗೋದು, ಅನೇಕ ಊಹಾಪೋಹಗಳಿಗೆ ಅನೇಕ ವಿಷಯಗಳಿಗೆ ದಾರಿ ಆಗೋದ್ರ ಜೊತೆಗೆ ಈ ಮೊದಲೇ ಬೇಡಿಕೆ ಏನಪ್ಪ ಅಂದ್ರೆ ಸಿದ್ದರಾಮಯ್ಯನವ್ರದ್ದು ಈಗ ಏನು ಅಧಿಕಾರ ಬದಲಾವಣೆ ಅಲ್ಲ, ಮಂತ್ರಿಮಂಡಲ ವಿಸ್ತರಣೆ ಅಂತ ಹೇಳಿದರೆ ಅದಕ್ಕೆ ನಮ್ಮ ಡಿ ಕೆ ಶಿವಕುಮಾರ್ ಅವರ ಮಂಗಳ ಹೇಳ್ತಾ ಇದೆ, ಇಲ್ಲ ಮೊದಲ ಅಧಿಕಾರ ಬದಲಾವಣೆ ಆಮೇಲೆ ಸಚಿವ ಸಂಪುಟ ವಿಸ್ತರಣೆ ಅನ್ನುವಂಥ ಮಾತನ್ನು ಮುಂದಿಟ್ಟು ತುರ್ತ ಈ ಒಂದು ಆಕ್ಟೋಪಸ್ ಸೆಳೆತವನ್ನು ಹೆಚ್ಚು ಮಾಡ್ತಾ ಇದ್ದಾರೆ. ಇದರಿಂದ ಸಿದ್ದರಾಮಯ್ಯನವರು ಮತ್ತು ಅವ್ರ ಜೊತೆಗಾರರು ಯಾವ ರೀತಿ ಪಾರಾಗ್ಬೋದು ನೋಡೋಣ, ಅದು ಯಾವ ರೀತಿ ಆಗ್ಬೋದು ಅಂತೇಳಿ ಮುಂದಿನ ದಿನದಲ್ಲಿ ಗೊತ್ತಾಗ್ತದೆ. ಯಾಕೆ ಬಂತು ಇನ್ನೇನು May 4 ಅನ್ನೋದ್ರಾಗ ಆವತ್ತಿನ ರಿಸಲ್ಟ್ ಮೇಲೆ ಮುಂದಿನ ಎಲ್ಲ ಡೆವಲಪ್ಮೆಂಟ್ಗಳು ಅಂತ ಹೇಳ್ತಾ ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. S16 ನ್ಯೂಸ್ ಅರ್ಥ ತರಬೇಕು ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ, ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ, ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಈ ಹೋರಾಟಕ್ಕೆ ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ, ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, Paytm ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.